ನಮಸ್ಕಾರ ಸ್ನೇಹಿತರೆ, ರಾತ್ರೋರಾತ್ರಿ ಬಿಸಿಸಿಐ ಮಾಡಿತು ದೊಡ್ಡ ಘೋಷಣೆ. ಈ 7 ಆಟಗಾರರಿಗೆ ಟೀಂ ಇಂಡಿಯಾದಿಂದ ನೀಡಿತು ಗೇಟ್ ಪಾಸ್. ಯುವ ಆಟಗಾರರ ಹುಡುಕಾಟದಲ್ಲಿ ಸೀನಿಯರ್ಗಳಿಗೆ ಬಿಸಿಸಿಐ ಮಾಡಿತು ಮಹಾ ಮೋಸ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಬಿಸಿಸಿಐ ತಂಡದಿಂದ ಹೊರಹಾಕುತ್ತಿರುವ ಆ 7 ಆಟಗಾರರಾದ್ರೂ ಯಾರ್ಯಾರು, ಹೇಗೆ, ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಸದ್ಯ ನಿಮಗೆಲ್ಲ ಗೊತ್ತಿರುವಂತೆ ಟೀಂ ಇಂಡಿಯಾದಲ್ಲಿ ವಿದಾಯದ ಪರ್ವ ಶುರುವಾಗಿದೆ. ಏಕೆಂದರೆ ಇತ್ತೀಚೆಗಷ್ಟೇ ಕೆಲವೇ ದಿನಗಳ ಹಿಂದೆ ಟೀಂ ಇಂಡಿಯಾದ ಗಬ್ಬರ್ ಸಿಂಗ್ ಖ್ಯಾತಿಯ ಶಿಖರ್ ಧವನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಂಡಿದ್ದರು. ಶಿಖರ್ ಧವನ್ ರವರಿಗೆ ಕಳೆದ 4-5 ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಅವಕಾಶ ನೀಡುತ್ತಿರಲಿಲ್ಲ. ಇದರಿಂದಾಗಿ ಮನನೊಂದ ಧವನ್ ಇದೀಗ ಅಂತಿಮವಾಗಿ ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಂಡರು. ಇದೀಗ ಧವನ್ ರವರ ಲಿಸ್ಟ್ಗೆ ಹೊಸ 7 ಆಟಗಾರರನ್ನ ಸೇರಿಸಲು ಬಿಸಿಸಿಐ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಹಾಗಾದ್ರೆ ಅಷ್ಟಕ್ಕೂ ಆ 7 ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೆಯದಾಗಿ ಉಮೇಶ್ ಯಾದವ್. ಹೌದು ಸ್ನೇಹಿತರೆ, ಟೀಂ ಇಂಡಿಯಾದಲ್ಲಿ ಒಂದು ಸಮಯದಲ್ಲಿ ಖಾಯಂ ಆಟಗಾರರಾಗಿದ್ದ ಉಮೇಶ್ ಯಾದವ್ ತಮ್ಮ ಉತ್ತಮವಾದ ಸ್ಪೀಡ್ ಬೌಲಿಂಗ್ ಮೂಲಕ ಹೆಸರುವಾಸಿಯಾಗಿದ್ದರು. ಆದರೆ ತಮ್ಮ ಲೈನ್ ಅಂಡ್ ಲೆಂತ್ ನಲ್ಲಿ ಇವರಿಗೆ ಕಂಟ್ರೋಲ್ ನಲ್ಲಿ ಇರಲಿಲ್ಲ. ಹೀಗಾಗಿ ಇವರನ್ನ ಡ್ರಾಪ್ ಮಾಡಲಾಯಿತು. ಅದಾದ ಬಳಿಕ ಬೂಮ್ರಾ, ಶಮಿ ಹಾಗೂ ಸಿರಾಜ್ ರವರ ಎದುರು ಇವರಿಗೆ ಪೈಪೋಟಿ ಮಾಡಲು ಸಾಧ್ಯವಾಗಲೇ ಇಲ್ಲ. ಇದೀಗ ಇವರು ಕೂಡ ವಿದಾಯ ಹೇಳುವ ಸಾಧ್ಯತೆಗಳು ದಟ್ಟವಾಗಿವೆ. ಮತ್ತು 2ನೇ ಆಟಗಾರ ಬಂದ್ಬಿಟ್ಟು ಅಜಿಂಕ್ಯ ರಹಾನೆ. ಹೌದು, ಒಂದು ಸಮಯದಲ್ಲಿ ಟೀಂ ಇಂಡಿಯಾದ 4ನೇ ಕ್ರಮಾಂಕದ ಖಾಯಂ ಆಟಗಾರನಾಗಿದ್ದ ಅಜಿಂಕ್ಯ ರಹಾನೆ ಕಳೆದ ಕೆಲವು ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಇದೀಗ ಇವರು ಕೂಡ ವಿದಾಯ ಹೇಳುವ ಸಾಧ್ಯತೆಗಳು ದಟ್ಟವಾಗಿವೆ. ಮತ್ತು 3ನೇ ಆಟಗಾರ ಬಂದ್ಬಿಟ್ಟು ಅವರು ನಮ್ಮ ಕರ್ನಾಟಕದ ಮಯಾಂಕ್ ಅಗರ್ವಾಲ್. ಹೌದು, ಮಯಾಂಕ್ ಅಗರ್ವಾಲ್ ರವರಿಗೂ ಕೂಡ ಟೀಂ ಇಂಡಿಯಾದಲ್ಲಿ ಇಗ್ನೋರ್ ಮಾಡಲಾಗುತ್ತದೆ. ಇದೀಗ ಇವರು ಕೂಡ ನಿವೃತ್ತಿಯತ್ತ ಮುಖ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ. ಮತ್ತು 4ನೇ ಆಟಗಾರ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್. ಹೌದು ಸ್ನೇಹಿತರೆ, ಭುವನೇಶ್ವರ್ ಕುಮಾರ್ ಕೂಡ ಟೀಂ ಇಂಡಿಯಾದ ಖಾಯಂ ವೇಗದ ಬೌಲರ್ ಆಗಿದ್ದರು. ಒಮ್ಮೆ ಇವರನ್ನ ಡ್ರಾಪ್ ಮಾಡಿದ ಬಳಿಕ ಅವರನ್ನ ತಂಡಕ್ಕೆ ಸೆಲೆಕ್ಟ್ ಕೂಡ ಮಾಡುತ್ತಿಲ್ಲ. ಮತ್ತು 5ನೇ ಆಟಗಾರ ಬಂದ್ಬಿಟ್ಟು ಚೇತೇಶ್ವರ್ ಪೂಜಾರ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಟೀಂ ಇಂಡಿಯಾದ ಸೆಕೆಂಡ್ ವಾಲ್ ಎಂದು ಕರೆಸಿಕೊಳ್ಳುತ್ತಿದ್ದ ಚೇತೇಶ್ವರ್ ಪೂಜಾರ ಅವರನ್ನ ಕಳೆದ WTC ಫೈನಲ್ ಪಂದ್ಯದ ಬಳಿಕ ಅವರನ್ನ ತಂಡದಿಂದ ಇಗ್ನೋರ್ ಮಾಡಲಾಗುತ್ತಿದೆ. ಇವರನ್ನ ಕೂಡ ಟೀಂ ಇಂಡಿಯಾದಲ್ಲಿ ಆಡಿಸುತ್ತಿಲ್ಲ ಸ್ನೇಹಿತರೆ. ಇವರಿದೀಗ ವಿದಾಯದತ್ತ ಮುಖ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ. 6ನೇ ಆಟಗಾರ ಬಂದ್ಬಿಟ್ಟು ನಮ್ಮ ಕರುಣ್ ನಾಯರ್. ಟೆಸ್ಟ್ ಕ್ರಿಕೆಟ್ ನಲ್ಲಿ ತ್ರಿಶತಕ ಬಾರಿಸಿದ 2ನೇ ಆಟಗಾರ ಎನಿಸಿಕೊಂಡಿದ್ದ ಕರುಣ್ ನಾಯರ್ ಅವರಿಗೂ ಕೂಡ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡುತ್ತಿಲ್ಲ. ಮತ್ತು 7ನೇ ಆಟಗಾರ ಬಂದ್ಬಿಟ್ಟು ಇಶಾಂತ್ ಶರ್ಮಾ. ಹೌದು, ಇಶಾಂತ್ ಶರ್ಮಾ ಅವರಿಗೂ ಕೂಡ ಕಳೆದ ಕೆಲವು ವರ್ಷಗಳಿಂದ ಟೀಂ ಇಂಡಿಯಾದಲ್ಲಿ ಚಾನ್ಸ್ ನೀಡಲಾಗುತ್ತಿಲ್ಲ. ಇದೀಗ ಇವರು ಕೂಡ ನಿವೃತ್ತಿ ತೆಗೆದುಕೊಳ್ಳುವ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ಅರ್ಥ ಯುವ ಪ್ರತಿಭೆಗಳ ಹುಡುಕಾಟದಲ್ಲಿರುವ ಬಿಸಿಸಿಐಗಳಿಗೆ ಸೀನಿಯರ್ ಆಟಗಾರರು ಕಾಣಿಸುತ್ತಿಲ್ಲ ಅಂತಾನೆ ಹೇಳಬಹುದು. ಬಂಧುಗಳೇ, ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.